ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ತೀವ್ರ ಮಳೆಯಾಗ್ತಾ ಇದೆ. ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದ್ದು ದಾವಣಗೆರೆ ಮೂಲಕ ಹಾದು ಹೋಗುವ ತುಂಗಭದ್ರಾ ನದಿ ಇದು ತಿಂಗಳ ಹಿಂದೆ ನೋಡಿದ್ರೆ ಖಾಲಿ ಬತ್ತಿ ಬರಡಾಗೋಗಿತ್ತು. ಈಗ ಭರ್ತಿಯಾಗಿದೆ. ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ದಾವಣಗೆರೆ ಮೂಲಕ ಹಾದು ಹೋಗುವಂತಹ ತುಂಗಭದ್ರಾ ನದಿ ಇದು ಜೀವ ಕಳೆ ಬಂದಿದೆ. ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಸಹಜವಾಗಿ ನೀರು ಸಂಗ್ರಹಣೆ ಆಗುತ್ತೆ. ಕೆರೆ ಕಟ್ಟೆ ಜಲಾಶಯ ನದಿ ಇವೆಲ್ಲವೂ ತುಂಬುದಾಗ್ಲೇ ನೋಡಕ್ ಚಂದ, ನೀರಿದ್ದಾಗ್ಲೇ ನೋಡಕ್ ಚಂದ. ಬಹಳ ಅದ್ಭುತ ದೃಶ್ಯ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆ ಮೂಲಕ ಹಾದು ಹೋಗ್ತಿರುವಂತಹ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಮೈತುಂಬಿ ಹರಿತಾ ಇರುವಂಥದ್ದು ದೃಶ್ಯಗಳು ನೋಡಲಾಗಿದೆ. ಏನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಪಕ್ಕದಲ್ಲಿ ಹರಿದು ಹೋಗ್ತಿರುವಂತಹ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಮೈತುಂಬಿ ಹರಿತಾ ಇರುವಂಥದ್ದು. ಇದರಿಂದಾಗಿ ನದಿ ಪಾತ್ರದಲ್ಲಿರುವಂತಹ ವಸತಿ ಪ್ರದೇಶ ಆಗಿರುವಂತೆ ಕೃಷಿ ಪ್ರದೇಶಗಳಿಗೆ ಈಗಾಗಲೇ ನೀರು ನುಗ್ಗುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಜನರಿಗೆ ಒಂದು ಮುನ್ನೆಚ್ಚರಿಕೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತಾಲೂಕು ಆಡಳಿತ ಕೂಡ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಈ ನದಿ ಪಾತ್ರದಲ್ಲಿರುವಂತಹ ರಸ್ತೆಗಳು ಕೂಡ ಜಲಾವೃತ ಆಗಿರುವಂಥದ್ದು. ಅದಲ್ಲದೆ ಇದು ತುಂಗಭದ್ರಾ ನದಿ ಒಂದು ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಹರಿಹರ, ಹೊನ್ನಳ್ಳಿ, ಹರಪನಹಳ್ಳಿ ಈ ಭಾಗಗಳಿಗೆ ಒಂದು ಜೀವನಾಡಿಯಾಗಿರುವಂಥದ್ದು, ರೈತರಿಗಾಗಿರೋದು ಮತ್ತು ಕುಡಿಯುವ ನೀರಿಗೆ ಒಂದು ಜೀವನಾಡಿಯಾಗಿರುವಂಥದ್ದು. ಕಳೆದ ಒಂದು ತಿಂಗಳ ಹಿಂದೆ ಸಂಪೂರ್ಣವಾಗಿ ಬರದಾಗಿತ್ತು. ಈಗ ಮೈತುಂಬಿ ಹರಿತಾ ಇರುವಂಥದ್ದು. ಇದರಿಂದಾಗಿ ರೈತರಾಗಿರ್ಬೋದು, ಇಲ್ಲಿನ ಜನರು ಕೂಡ ಸಾಕಷ್ಟು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದಲ್ಲದೆ ಕುಡಿಯುವ ನೀರಿಗಾಗಿರ್ಬೋದು ಮತ್ತು 57 ಕೆರೆ, 27 ಕೆರೆ ಮತ್ತು 22 ಕೆರೆ ಈ ಯೋಜನೆ ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು ಮತ್ತು ಕೃಷಿ ಯೋಜನೆಗಳಾಗಿರ್ಬೋದು ಇಲ್ಲಿಂದ ನೀರು ಕೂಡ ಸರಬರಾಜಾಗ್ತಿರುವಂಥದ್ದು. ಪ್ರಮುಖವಾಗಿ ಈಗ ಕೇವಲ ತುಂಗಾ ನದಿಯಿಂದ ಮಾತ್ರ ನೀರನ್ನು ಹೊರಬಿಟ್ಟಿರುವಂಥದ್ದು. 60,000 ಕ್ಯೂಸೆಕ್ಸ್ನಷ್ಟು